ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನಲ್ಗೆ. ಇಂದು ನಮಗೆ ಬಹಳ ದುಃಖದ ಸುದ್ದಿ ಬಂದಿದೆ. ಛತ್ತೀಸ್ಗಢ್ನಲ್ಲಿ ಬಿಲಾಸ್ಪುರ ಮೆಮೊ ರೈಲಿನ ಭೀಕರ ಅಪಘಾತ ಸಂಭವಿಸಿದೆ. ಏನಾಗಿದೆ, ರಕ್ಷಣಾ ಕಾರ್ಯ ಹೇಗೆ ನಡೆದಿದೆ ಮತ್ತು ಭಾರತೀಯ ರೈಲ್ವೆ ಇಲಾಖೆಯು ಈಗಾಗಲೇ ತೆಗೆದುಕೊಂಡ ಕ್ರಮಗಳೇನು ಎಂಬುದನ್ನು ನೋಡೋಣ. ಅಪಘಾತದ ವಿವರಗಳು. 2025 ನವೆಂಬರ್ 4ರಂದು ಸಂಜೆ 4 ಗಂಟೆ ಸುಮಾರಿಗೆ ಬಿಲಾಸ್ಪುರ ಮೆಮೊ ಪ್ಯಾಸೆಂಜರ್ ರೈಲು ಬಿಲಾಸ್ಪುರ ಮತ್ತು ಬಟಾಪಾರ ನಡುವೆ ಇರುವ ಬೆಲ್ಹಾ ಸ್ಟೇಷನ್ ಹತ್ತಿರ ಭೀಕರ ಅಪಘಾತಕ್ಕೊಳಗಾಯಿತು. ಮೊದಲ ವರದಿಗಳ ಪ್ರಕಾರ ಸಿಗ್ನಲ್ ವೈಫಲ್ಯ ಅಥವಾ ಬ್ರೇಕ್ ದೋಷದಿಂದ ಕೆಲವು ಬೋಗಿಗಳು ಅಚಾನಕ್ ಪಾಳು ತಪ್ಪಿದವು. ಅಪಘಾತದ ಪರಿಣಾಮದಿಂದ 2 ಬೋಗಿಗಳು ಉರುಳಿಬಿದ್ದವು ಮತ್ತು ಅನೇಕ ಪ್ರಯಾಣಿಕರು ಒಳಗೆ ಸಿಕ್ಕಿಹಾಕಿಕೊಂಡರು. ಪ್ರತ್ಯಕ್ಷದರ್ಶಿಗಳು ಒಂದು ಭಾರೀ ಶಬ್ದ ಕೇಳಿಸಿತು, ನಂತರ ಹೊಗೆ ಮತ್ತು ಗೊಂದಲ ಉಂಟಾಯಿತು ಎಂದು ಹೇಳಿದ್ದಾರೆ. ರಕ್ಷಣಾ ಕಾರ್ಯಗಳು. ಕೆಲವೇ ನಿಮಿಷಗಳಲ್ಲಿ ರೈಲ್ವೆ ಸಿಬ್ಬಂದಿ, ಸರ್ಕಾರಿ ರೈಲ್ವೆ ಪೊಲೀಸ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ರಕ್ಷಿಸಲು ಪ್ರಾರಂಭಿಸಿದರು. ನಂತರ ಕ್ರೇನ್ಗಳು ಮತ್ತು ವೈದ್ಯಕೀಯ ಘಟಕಗಳೊಂದಿಗೆ ರಕ್ಷಣಾ ತಂಡಗಳು ಸೇರಿಕೊಂಡು ಕಾರ್ಯ ಮುಂದುವರಿಸಿದರು. ರೈಲ್ವೆ ಇಲಾಖೆ ತಕ್ಷಣವೇ ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲು ಪರಿಹಾರ ರೈಲುಗಳನ್ನು ಓಡಿಸಿತು. ಗಾಯಾಳುಗಳನ್ನು ಬಿಲಾಸ್ಪುರ ಜಿಲ್ಲಾ ಆಸ್ಪತ್ರೆಗಳಿಗೆ ಸಾಗಿಸಲಾಯಿತು. ಅಧಿಕಾರಿಗಳು ಹಲವರು ಗಾಯಗೊಂಡಿದ್ದಾರೆ ಮತ್ತು ದುರದೃಷ್ಟವಶಾತ್ ಕೆಲವು ಜೀವಹಾನಿಯೂ ಸಂಭವಿಸಿದೆ ಎಂದು ದೃಢಪಡಿಸಿದ್ದಾರೆ. ತನಿಖೆ ಮತ್ತು ಕ್ರಮಗಳು. ರೈಲ್ವೆ ಸಚಿವಾಲಯ ಮತ್ತು ದಕ್ಷಿಣ ಪೂರ್ವ ಮಧ್ಯ ರೈಲ್ವೆ ಇಲಾಖೆ ಈ ಅಪಘಾತದ ಕುರಿತು ಉನ್ನತ ಮಟ್ಟದ ತನಿಖೆಯನ್ನು ಆದೇಶಿಸಿದೆ. ಆರಂಭಿಕ ವರದಿಗಳ ಪ್ರಕಾರ ತಾಂತ್ರಿಕ ದೋಷ ಅಥವಾ ಮಾನವೀಯ ತಪ್ಪು ಕಾರಣವಾಗಿರಬಹುದು. ನಿಖರ ಕಾರಣ ತನಿಖೆಯ ನಂತರ ಮಾತ್ರ ತಿಳಿಯುತ್ತದೆ. ರೈಲ್ವೆ ಇಲಾಖೆ ಬಾಧಿತರಿಗೆ ಪರಿಹಾರ ಘೋಷಣೆ ಮಾಡಿದ್ದು, ಮೆಮೊ ಮತ್ತು ಪ್ಯಾಸೆಂಜರ್ ಮಾರ್ಗಗಳಲ್ಲಿ ಸುರಕ್ಷತಾ ಮೇಲ್ವಿಚಾರಣೆಯನ್ನು ಹೆಚ್ಚಿಸುವ ಭರವಸೆ ನೀಡಿದೆ. ಈ ದುರಂತ ನಮಗೆ ರೈಲು ಸುರಕ್ಷತೆ ಎಂದಿಗೂ ಅಗ್ರಸ್ಥಾನದಲ್ಲಿರಬೇಕು ಎಂಬುದನ್ನು ನೆನಪಿಸುತ್ತದೆ. ಬಾಧಿತ ಕುಟುಂಬಗಳು ಮತ್ತು ಪ್ರಯಾಣಿಕರ ಪರವಾಗಿ ನಮ್ಮ ಹೃದಯಪೂರ್ವಕ ಪ್ರಾರ್ಥನೆಗಳು. ಇಂತಹ ಘಟನೆಗಳು ಮತ್ತೆ ಸಂಭವಿಸದಿರಲಿ ಎಂದು ಆಶಿಸೋಣ. ಹೆಚ್ಚಿನ ನಿಜವಾದ ರೈಲ್ವೆ ಸುದ್ದಿ, ಸುರಕ್ಷತಾ ಅಪ್ಡೇಟ್ಗಳು ಹಾಗೂ ಪ್ರಾಜೆಕ್ಟ್ ವರದಿಗಳಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಜೊತೆಯಲ್ಲಿರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಕ್ಷಣದ ಅಪ್ಡೇಟ್ಗಳಿಗಾಗಿ.